ಇವತ್ತು ಕೂಡ ನಮ್ಮ ಮನೆಯವ್ರು ಇನ್ನೂ ಸುಧಾರಿಸಿರ್ಲಿಲ್ಲ. ಅವ್ರನ್ನ ಬಿಟ್ಟು ಕೆಲ್ಸಕ್ಕೆ ಹೋಗೋ ಮನಸ್ಸು ನನಗೂ ಕೂಡ ಇರಲಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಒಂದ್ 4-5 ದಿವಸದಿಂದ ಬೆಳಗ್ಗೆ ಎದ್ದ ತಕ್ಷಣ ನಮ್ ಸಾಹೇಬ್ರು ಆರೋಗ್ಯ ವಿಚಾರಿಸೋದೇ ಆಗ್ತಾ ಇದೆ. ಬೆಳಗ್ಗೆ ಎದೊಳ್ಬೇಕಾದ್ರೂ ಅಷ್ಟೇನೆ ಅವ್ರ ನಗು ಮುಖ ನೋಡ್ಬೇಕು ಅಂತಾನೆ ಕಾಯ್ತಾ ಇರ್ತೀನಿ. ಆದ್ರೆ ಅದ್ ಯಾಕೋ ಆಗ್ತಾನೆ ಇರ್ಲಿಲ್ಲ. ಇವತ್ತು ಅಷ್ಟೇನೆ, ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದ್ಮೇಲೆ ಪರವಾಗಿರಲ್ವೇನೋ, ಬೆಳಗ್ಗೆ ಹೊತ್ತಿಗೆ ಹುಷಾರಾಗ್ತಾರೆ ಅಂತಾನೆ ಅನ್ಕೊಂತಾ ಇದ್ವಿ. ಬಟ್ ಇವತ್ತು ಯಾಕೋ ಹುಷಾರಾದಂಗ್ ಕಾಣಿಸ್ತಾನೆ ಇರ್ಲಿಲ್ಲ ಅವರು. ಅದ್ರ ಮಧ್ಯೆ ಅವ್ರೊಬ್ರನ್ನೇ ಮನೇಲಿ ಬಿಟ್ಟು ನನಗೆ ಕೆಲ್ಸಕ್ಕೆ ಹೋಗೋಕ್ಕೂ ಕೂಡ ಇಷ್ಟ ಇರ್ಲಿಲ್ಲ. ಜೊತೆಲೆ ಇದ್ದು ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ, ರಜಾ ಹಾಕೊಂಡ್ಬಿಡೋಣ ಅಂತ. ಬಟ್ ಅವರು ಕೂಡ ಬೇಡ ಅಂದ್ರು. ಮತ್ತೆ ನನಗೆ ಕಾಲೇಜಿಗೆ ಹೋಗ್ಲೇಬೇಕಾಗಿದ್ದ ಪರಿಸ್ಥಿತಿ ಕೂಡ ಇತ್ತು. ಅದಕ್ಕೆ ಅಂತ ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅದಾದ್ಮೇಲೆ ಅವ್ರಿಗೂ ತಿಂಡಿ ಎಲ್ಲ ತಿನ್ಸಿ ಟ್ಯಾಬ್ಲೆಟ್ ಕೊಟ್ಟು ಮನ್ಸಿಲ್ದಿದ್ ಮನ್ಸಲ್ಲಿ ಕೆಲ್ಸಕ್ಕೆ ಹೋಗಕ್ಕೆ ಅಂತ ಬ್ಯಾಗ್ ತಗೊಂಡು ರೆಡಿ ಆದೆ. ಇನ್ನು ಅವರು ಕೂಡ ಇನ್ನೂ ಸ್ವಲ್ಪ ನೋವು ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ನೋಡೋಣ ಹಾಸ್ಪಿಟಲ್ಗೆ ಆದ್ರೆ ಹೋಗಿ ಬರ್ತೀನಿ ಅಂತ ಅವರು ಸ್ವಲ್ಪ ರೆಡಿ ಆದ್ರು. ಅವ್ರು ಆಮೇಲೆ ಹೋಗಿ ಬರ್ತೀನಿ ಅಂತ ಹೇಳಿದಕ್ಕೆ ನಾನು ಕೂಡ ನೆಡ್ಕೊಂಡೆ ಹೊರಟೆ ಸೀದಾ ಕಾಲೇಜ್ ಕಡೆ. ನಾನು ಮತ್ತೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗೋದ್ರೊಳಗಡೆ 4:45 ಆಗೇ ಹೋಯ್ತು. ಮತ್ತೆ ಬಂದು ನೋಡ್ತೀನಿ ಅವ್ರು ಅದೇ ಪೊಸಿಷನ್ ಅಲ್ಲೇ ಮಲಗಿದ್ರು. ಇನ್ನು ನಾನು ಕೂಡ ಬಂದ್ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ಅವರಿಗೆ ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಟ್ಟೆ. ಇನ್ನು ಅದಾದ್ಮೇಲೆ ಬೆಳಗ್ಗೆಯಿಂದನೂ ಕೂಡ ಮನೆಯಲ್ಲೇ ಇದ್ರಲ್ಲ, ಬೋರ್ ಆಗ್ತಾ ಇರುತ್ತೆ. ಹಾಗೆ ಇಷ್ಟು ದಿನ ಹೊರಗಡೆ ಹೋದಾಗ ಏನಾದರೂ ಸ್ನ್ಯಾಕ್ಸ್ ತಿಂತಾನೆ ಇದ್ರು. ಸೊ ಹಾಗಾಗಿ ಮನೆಯಲ್ಲೇ ಏನಾದರೂ ಮಾಡ್ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಸೋಯಾ ಚಂಕ್ಸ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಫಟಾಫಟ್ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಏರ್ ಫ್ರೈಯರಿಗೆ ಹಾಕಿಟ್ಟೆ. ಹಂಗೆ ಗ್ಯಾಪಲ್ಲಿ ಅವ್ರನ್ನೂ ಕೂಡ ಸ್ವಲ್ಪ ಎದ್ಬಿಸ್ಬಿಟ್ಟು ವಾಕಿಂಗ್ ಎಲ್ಲ ಮಾಡೋದ್ರೊಳಗಡೆ ಈ ಕಡೆ ಸ್ನ್ಯಾಕ್ಸ್ ಕೂಡ ರೆಡಿ ಆಯಿತು. ತುಂಬಾ ಕ್ವಿಕ್ ಆಗಿ ಹಾಗೇನೆ ಬೇಗ ಆಗ್ಬಿಡುತ್ತೆ. ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ನನ್ನ ಪ್ರೊಫೈಲ್ ಅಲ್ಲಿ ಇರುತ್ತೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಇನ್ನೊಂದು ನನ್ನ ಕಡೆಯಿಂದ ಕಿವಿ ಮಾತು ಏನಪ್ಪಾ ಅಂದ್ರೆ, ನೀವೇನಾದ್ರೂ ಕೆಲಸ ಮಾಡ್ತಾ ಇದೀರಂದ್ರೆ ದಯವಿಟ್ಟು ಹುಷಾರಾಗಿ ಹಿಂದೆ ಮುಂದೆ ನೋಡ್ಕೊಂಡು ಮಾಡಿ. ಆಗತ್ತೆ, ನನ್ನ ಕೈಲಿ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಾಡಕ್ ಹೋಗೋದು, ಹಾಗೇನೆ ಸಡನ್ ಆಗಿ ಓಡಾಡೋದು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ಆದಷ್ಟು ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಒಂದ್ಸಲ ಏನಾದ್ರು ಆಯ್ತು ಅಂದ್ರೆ ಅದರಿಂದ ಹೊರಗಡೆ ಬರೋದ್ರೊಳಗಡೆ ಸಾಕು ಅನ್ಸ್ಬಿಡುತ್ತೆ. ದಯವಿಟ್ಟು ಯಾರು ಆ ತರ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೇನೆ ನನ್ನ ವ್ಲಾಗ್ಸ್ ಗಳನ್ನ ನೋಡಿ ನನಗೆ ಸಜೆಸ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ ಯು. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.